ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ತರಗತಿಗಳಲ್ಲಿ ನಾನು BWSS KE ಅವರು ನಡೆಸಿದಂತಹ 4/7/2026 GK ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ನಾನು ಹಿಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ದೆ. ಬನ್ನಿ ಸ್ನೇಹಿತರೆ, ಅದರ ಮುಂದುವರೆದ ಪ್ರಶ್ನೆಗಳನ್ನು ನಾವು ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ನೈಟ್ರೋಜನ್ ಎಲ್ಲ ಜೀವಿಗಳ ಅತ್ಯವಶ್ಯಕ ಘಟಕಗಳಲ್ಲೊಂದಾಗಿರುತ್ತದೆ. ನೈಟ್ರೋಜನ್ ಹೊಂದಿರದ ಸಂಯುಕ್ತಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ನೈಟ್ರೋಜನ್ ಹೊಂದಿರದ ಸಂಯುಕ್ತಗಳು ಯಾವುವು ಅಂದರೆ ಗ್ಲೈಕೋಜನ್, ಸೆಲ್ಯುಲೋಸ್ ಮತ್ತು ಪಿಷ್ಟ. ಇವುಗಳು ನೈಟ್ರೋಜನ್ ಹೊಂದಿರದಂತಹ ಸಂಯುಕ್ತಗಳು. ನೈಟ್ರೋಜನ್ ಹೊಂದಿರದ ಸಂಯುಕ್ತಗಳು ಗ್ಲೈಕೋಜನ್, ಸೆಲ್ಯುಲೋಸ್ ಮತ್ತು ಪಿಷ್ಟ. ಇನ್ನು ಇವೆಲ್ಲ ಏನಂದ್ರೆ ಕಾರ್ಬೋಹೈಡ್ರೇಟ್ಗಳಾಗಿದ್ದು, ಇವುಗಳಲ್ಲಿ ಕೇವಲ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರ್ತದೆ. ಆದರೆ ಪ್ರೋಟೀನ್ಗಳು, ಪತ್ರಹರಿತು ಮತ್ತು ಇವುಗಳಲ್ಲಿ ಈ ಜೀವಸತ್ವಗಳು ಇದರಲ್ಲಿ ಏನಿರ್ತವೆ, ನೈಟ್ರೋಜನ್ ಇರ್ತದೆ. ನೈಟ್ರೋಜನ್ ಅಥವಾ ಸಾರಜನಕ ಇರ್ತದೆ. ನೈಟ್ರೋಜನ್ ಮತ್ತು ಅಥವಾ ಸಾರಜನಕ ಇವುಗಳಲ್ಲಿ ಏನಿರ್ತದೆ, ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್ ಇರ್ತದೆ. ಸೊ ಗ್ಲೈಕೋಜನ್, ಸೆಲ್ಯುಲೋಸ್, ಪಿಷ್ಟ ಇದರಲ್ಲಿ ನೈಟ್ರೋಜನ್ ಇರಲ್ಲ. ಇದರಲ್ಲಿರೋದು ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್. ಇನ್ನು ಪತ್ರಹರಿತು ಜೀವಸತ್ವಗಳು, ಪ್ರೋಟೀನ್ಗಳಲ್ಲಿ ನೈಟ್ರೋಜನ್ ಇರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಹೇಳಿಕೆ 1, ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್ ಮತ್ತು ಕೇಕನ್ನು ತಯಾರಿಸುವ ಹಿಟ್ಟಿಗೆ ಅಡುಗೆ ಸೋಡಾವನ್ನು ಸೇರಿಸುತ್ತಾರೆ. ಹೌದು, ಬೇಕಿಂಗ್ ಉದ್ಯಮದಲ್ಲಿ ಬೇಕರಿಗಳಲ್ಲಿ ಬ್ರೆಡ್ ಮತ್ತು ಕೇಕ್ ತಯಾರಿಸಲಿಕ್ಕೆ ಹಿಟ್ಟಿಗೆ ಅಡುಗೆ ಸೋಡಾವನ್ನು ಸೇರಿಸಿರ್ತಾರೆ. ರೈಟ್ ಆಗಿದೆ. ಅಡುಗೆ ಸೋಡಾವು ಬ್ರೆಡ್ ಮತ್ತು ಕೇಕ್ಗಳ ಪೋಷಣಾ ಮೌಲ್ಯವನ್ನು ಹೆಚ್ಚಿಸುತ್ತದೆ ಅಂತ ಸ್ಟೇಟ್ಮೆಂಟ್ ಆಗಿದೆ. ಈ ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 2 ತಪ್ಪಾಗಿದೆ. ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಹಿಟ್ಟು ಉಬ್ಬಲಿಕ್ಕೆ ಅಡುಗೆ ಸೋಡಾವನ್ನು ಬಳಸ್ತಾರೆ. ಆದರೆ ಇದು ಕೇವಲ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಮಾಡಿ ಮೃದುವಾಗಿ ಇರ್ತದೆ ಹೊರತು ಪೌಷ್ಟಿಕಾಂಶ ಮೌಲ್ಯವನ್ನು ಹೆಚ್ಚಿಸುವುದಿಲ್ಲ. ಇದರಿಂದ ಏನು ಪೌಷ್ಟಿಕಾಂಶ ಏನು ಜಾಸ್ತಿ ಆಗಂಗಿಲ್ಲ. ಇದು ತಪ್ಪಾಗಿದೆ. ಸೊ ಹೇಳಿಕೆ 2 ತಪ್ಪಾಗಿದೆ. ಆದ್ದರಿಂದ ಆಯ್ಕೆ 2 ಇದಕ್ಕೆ ಸರಿಯಾದ ಆನ್ಸರ್. ಇವೆಲ್ಲ ಮೆಂಟಲ್ ಅಬಿಲಿಟಿ ಕ್ವಶನ್ಗಳಿವೆ. ಇವುಗಳ ಆನ್ಸರನ್ನು ಟಿಕ್ ಮಾಡಿದ್ದೀನಿ ಸ್ನೇಹಿತರೆ. ಆನ್ಸರನ್ನು ಟಿಕ್ ಮಾಡಿದ್ದೀನಿ. ಓಕೆ, ಪ್ರಚಲಿತ ಘಟನೆಗಳು. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಪ್ರಾಜೆಕ್ಟ್ ಗ್ರಾಸ್ವಿಂಗ್, ಮೈಥೋಸ್ ಪ್ರಿವ್ಯೂ AI ಮಾದರಿಗಳು ಯಾವ ಪ್ರಮುಖ ತಂತ್ರಜ್ಞಾನ ಕಂಪನಿಗೆ ಸಂಬಂಧಿಸಿವೆ? ಪ್ರಾಜೆಕ್ಟ್ ಗ್ಲಾಸ್ವಿಂಗ್ ಮತ್ತು ಮೈಥೋಸ್ ಪ್ರಿವ್ಯೂ ಎಂಬ AI ಮಾದರಿಗಳು ಯಾವ ಪ್ರಮುಖ ತಂತ್ರಜ್ಞಾನ ಕಂಪನಿಗೆ ಸೇರಿದಿವೆ ಅಂದರೆ ಆಂಥ್ರೋಪಿಕ್. ಈ ಆಂಥ್ರೋಪಿಕ್ ಕಂಪನಿಗೆ ಈ ಪ್ರಾಜೆಕ್ಟ್ ಗ್ಲಾಸ್ವಿಂಗ್ ಮತ್ತು ಮೈಥೋಸ್ ಪ್ರಿವ್ಯೂ AI ಮಾದರಿಗಳು ಸೇರಿದಂತಹ ಪ್ರಮುಖ ತಂತ್ರಜ್ಞಾನ ಕಂಪ್ನಿಗಳು ಯಾವುದಂದ್ರೆ ಆಂಥ್ರೋಪಿಕ್ನ ಇವೆರಡು AI ಮಾದರಿಗಳು, ಪ್ರಾಜೆಕ್ಟ್ ಗ್ಲಾಸ್ವಿಂಗ್, ಮೈಥೋಸ್ ಪ್ರಿವ್ಯೂ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ದೇವನೂರು ಮಹದೇವ ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಇತ್ತೀಚೆಗೆ 2025-26ನೇ ಸಾಲಿನ ಪ್ರತಿಷ್ಠಿತ ಪಂಪ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಹೌದು, ದೇವನೂರು ಮಹದೇವ್ ಅವರು ಪಂಪ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಸಾಹಿತ್ಯ ರಚನೆಯು ಕನ್ನಡ ಸಾಹಿತ್ಯದ ದಲಿತ ಮತ್ತು ಬಂಡಾಯ ಚಳವಳಿಗಳಲ್ಲಿ ಬೇರೂರಿದೆ. ಹೌದು, ದಲಿತ ಮತ್ತು ಬಂಡಾಯ ಚಳವಳಿಗಳಲ್ಲಿ ಅವರ ಸಾಹಿತ್ಯ ಅಡಗಿದೆ. ಅವರು ತಮ್ಮ ಕಾದಂಬರಿ ಕುಸುಮ ಬಾಲೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟಿದ್ದಾರೆ. ಹೌದು, ಇದು ಕೂಡ ಸರಿಯಾಗಿದೆ. ಕುಸುಮ ಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದಿದ್ದಾರೆ. ಹೌದು.
2024ರಲ್ಲಿ ಕೇರಳ ಸರ್ಕಾರವು ಸಾಮಾಜಿಕ ನ್ಯಾಯಕ್ಕಾಗಿ ಅವರಿಗೆ ವೈಖೋಮ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ವೈಖೋಮ್ ಪ್ರಶಸ್ತಿ ಅಂದರೆ ಓಕೆ, ಇದು ಕೂಡ ಸರಿಯಾಗಿದೆ, ಇದು ಕೂಡ ಸರಿಯಾಗಿರುವಂಥದ್ದು. ಆದ್ದರಿಂದ ಆಯ್ಕೆ 4 ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್. ಮೇಲಿನ 4 ಹೇಳಿಕೆಗಳು ಸರಿಯಾಗಿವೆ. ಮುಂದಿನ ಪ್ರಶ್ನೆ ನೋಡೋಣ. ಶಾಂತಿ ಮಸೂದೆ 2025ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಶಾಂತಿ ಮಸೂದೆ ಇದು 1962ರ ಅಣುಶಕ್ತಿ ಕಾಯ್ದೆ ಮತ್ತು 2010ರ ಪರಮಾಣು ಹಾನಿಗಾಗಿ ನಾಗರಿಕ ಹೊಣೆಗಾರಿಕೆ ಕಾಯ್ದೆಗಳ ಬದಲಾಗಿ ಜಾರಿಗೊಂಡಿದೆ. ಹೌದು, ಸರಿಯಾಗಿದೆ. ಇದು ಸರ್ಕಾರದ ಏಕಸ್ವಾಮ್ಯವನ್ನು ಸಂಪೂರ್ಣವಾಗಿ ರದ್ದುಗೊಳಿಸುತ್ತದೆ. ಅಣು ವಿದ್ಯುತ್ ಉತ್ಪಾದನೆಯಲ್ಲಿ ಖಾಸಗಿ ವಲಯದ ಒಳಗೊಳ್ಳುವಿಕೆಯನ್ನು ಸಂಯೋಜಿಸುತ್ತದೆ. ಹೌದು, ಸರಿಯಾಗಿದೆ. ಇದು ಪರಮಾಣು ತಂತ್ರಜ್ಞಾನದಲ್ಲಿ ವಿದೇಶಿ ನೇರ ಹೂಡಿಕೆಯನ್ನು ಗರಿಷ್ಠ 49%ಗೆ ಸೀಮಿತಗೊಳಿಸುತ್ತದೆ. ಹೌದು, ಇದು ಕೂಡ ಸರಿಯಾಗಿದೆ. ಆದ್ದರಿಂದ ಆಯ್ಕೆ 4 ಸರಿಯಾಗಿರುವಂತಹ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತವು ಪ್ರಥಮ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನ ಆತಿಥ್ಯವನ್ನು ಜೂನ್ 2026ರಲ್ಲಿ EKA ಅರೇನಾ ಅಹಮದಾಬಾದ್ನಲ್ಲಿ ವಹಿಸಿತ್ತು. ಏಕಾ ಅರೇನಾ. ಓಕೆ, ಈ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ 5 ದೇಶಗಳನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿರಿ ಅಂತ ಇದೆ. ಭಾರತ ಆತಿಥೇಯ ರಾಷ್ಟ್ರ, ನಮ್ಮ ದೇಶನೇ ಹೋಸ್ಟ್ ಮಾಡಿತ್ತು ಪ್ರಥಮ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್. ಎಲ್ಲಿ ನಡೆದಿತ್ತಂದರೆ ಅಹಮದಾಬಾದ್ನಲ್ಲಿ ನಡೆದಿತ್ತು. ಇದರಲ್ಲಿ ಅತ್ಯಧಿಕ ಚಿನ್ನದ ಪದಕಗಳೊಂದಿಗೆ ಪ್ರಥಮ ಸ್ಥಾನ ಗಳಿಸಿದ್ದು ಯಾವುದಂದರೆ ಜಪಾನ್ ಅಲ್ಲ, ಭಾರತ ಯಾವುದು? ಭಾರತ ಅತ್ಯಧಿಕ ಚಿನ್ನದ ಪದಕವನ್ನು ಗೆದ್ದಿರ್ತದೆ. ಅದರ ನಂತರ ಜಪಾನ್ ನಂತರ ಅರ್ಜೆಂಟೀನಾ ನಂತರ ಸಿಂಗಾಪುರ್, ನೇಪಾಳ. ಭಾರತ ಅತಿ ಹೆಚ್ಚು ಪದಕವನ್ನು ಗೆದ್ದಿರ್ತದೆ. ಭಾರತ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಅತಿ ಹೆಚ್ಚು ಪದಕ ಗೆದ್ದಂತಹ ರಾಷ್ಟ್ರ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನ ಮತ್ತು ಸಾಂವಿಧಾನಿಕ ಕಾನೂನುಗಳ ತಜ್ಞರಾಗಿದ್ದ ಭಾರತೀಯ ರಾಜಕೀಯ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಸಿ ಕಶ್ಯಪ್ ಅವರು ಜೂನ್ 4, 2026ರಂದು ನಿಧನರಾದರು. ಅವರ ಕುರಿತಾಗಿ ಸರಿಯಲ್ಲದ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ. ಓಕೆ, ನಾವು ಹೇಳಿಕೆಗಳನ್ನು ಓದೋಣ. ಅವರು 7 ಮತ್ತು 8ನೇ 9ನೇ ಲೋಕಸಭೆಯ ಸೆಕ್ರೆಟರಿ ಜನರಲ್ ಆಗಿದ್ದರು. ಹೌದು, ಸರಿ. ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಸರಿ. ಅವರು ಒನ್ ನೇಷನ್ ಒನ್ ಎಲೆಕ್ಷನ್ ಇದರ ಉನ್ನತ ಮಟ್ಟದ ಸಮಿತಿ ಅಧ್ಯಕ್ಷರಾಗಿದ್ದರು ಅನ್ನೋದು ತಪ್ಪು. ಓಕೆ, ಆದ್ದರಿಂದ ಸಿ ಮಾತ್ರ ತಪ್ಪಾಗಿರೋಂಥ ಹೇಳಿಕೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ ಕುರಿತಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದರೆ, ಈ ಅಭಿಯಾನವನ್ನು ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಜೂನ್ 5, 2026ರಂದು ಉದ್ಘಾಟಿಸಲಾಯಿತು. ಹೌದು, ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಜೂನ್ 5, 2026ರಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನವನ್ನು ಉದ್ಘಾಟನೆ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರು ನವದೆಹಲಿಯ ಬುದ್ಧ ಜಯಂತಿ ಪಾರ್ಕ್ನಲ್ಲಿ ಆಲದ ಸಸಿಯನ್ನು ನೆಡುವ ಮೂಲಕ ಈ ಅಭಿಯಾನಕ್ಕೆ ಜೂನ್ 5, 2024ರಂದು ಚಾಲನೆ ನೀಡಿದರು. ಇದು ತಪ್ಪು. ಈ ಅಭಿಯಾನವು ದೇಶದ ಸುಸ್ಥಿರ ಅಭಿವೃದ್ಧಿಯೆಡೆಗಿನ ಅನ್ವೇಷಣೆಯೊಂದಿಗೆ ಸಂಯೋಜನೆ ಹೊಂದಿದೆ. ಹೌದು, ಸರಿಯಾಗಿದೆ. ಆದ್ದರಿಂದ ಎ ಮತ್ತು ಸಿ ಮಾತ್ರ ಸರಿಯಾದ ಹೇಳಿಕೆಗಳಾಗಿವೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ವರ್ಷದ ವಿಶ್ವಸಂಸ್ಥೆ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾದ ಭಾರತೀಯ ರಕ್ಷಣಾ ಅಧಿಕಾರಿಯ ಹೆಸರೇನು? ಅವರು ಪ್ರಸ್ತುತ ಲೆಬ್ನಾನ್ನಲ್ಲಿ
ವಿಶ್ವಸಂಸ್ಥೆಯ ಮಧ್ಯಂತರ ಕಾರ್ಯಪಡೆಯಲ್ಲಿ ಎಂಗೇಜ್ಮೆಂಟ್ ಟೀಮ್ ಕಮಾಂಡರ್ ಮತ್ತು ಜೆಂಡರ್ ಫೋಕಲ್ ಪಾಯಿಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಯಾರು ಅಂತ ಕೇಳಿದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಮೇಜರ್ ಅಭಿಲಾಷಾ ಬರಾಕ್. ಇವರು ವಿಶ್ವಸಂಸ್ಥೆ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಓಕೆ, ಮೇಜರ್ ಅಭಿಲಾಷಾ ಬರಾಕ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕರ್ನಾಟಕ ಸರ್ಕಾರದ ಆಶಾದೀಪ ಕಾರ್ಯಕ್ರಮದ ಕುರಿತಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಇದೆ. ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಆರಿಸಿರಿ ಅಂತ ಇದೆ ಸ್ನೇಹಿತರೆ. ಸರಿಯಾದ ಹೇಳಿಕೆಗಳು ಆಶಾದೀಪ ಕಾರ್ಯಕ್ರಮ. ಈ ಕಾರ್ಯಕ್ರಮ ಖಾಸಗಿ ವಲಯದಲ್ಲಿ OBC ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಗುರಿ ಹೊಂದಿದೆ. ಹೌದು, ಸರಿಯಾಗಿದೆ. ಈ ಕಾರ್ಯಕ್ರಮದಡಿ ಪ್ರತಿ ತಿಂಗಳು 2 ವರ್ಷದ ಅವಧಿಯವರೆಗೆ ಉದ್ಯೋಗದಾತರಿಗೆ ತಲಾ ಅಭ್ಯರ್ಥಿಗಳಿಗೆ ಗರಿಷ್ಠ 3,000ವರೆಗೆ ESI ಮತ್ತು EPF ದೇಣಿಗೆಯನ್ನು ಮರುಪಾವತಿಸಲಾಗ್ತದೆ ಅಂತ ಇದೆ. ಇದು ತಪ್ಪಾದ ಸ್ಟೇಟ್ಮೆಂಟ್. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಪ್ರತಿ ಅಭ್ಯರ್ಥಿಗೆ 10,000 ವೇತನವನ್ನು 2 ವರ್ಷಗಳವರೆಗೆ ಮರುಪಾವತಿಸಲಾಗ್ತದೆ. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಪ್ರತಿ ಅಭ್ಯರ್ಥಿಗೆ 10,000 ವೇತನವನ್ನು 2 ವರ್ಷಗಳ ಅವಧಿಗೆ ಮರುಪಾವತಿಸಲಾಗ್ತದೆ ಅಂತ. ಇದು ಆಶಾದೀಪ ಕಾರ್ಯಕ್ರಮದ ಉದ್ದೇಶಗಳು. ಆದ್ದರಿಂದ 4 ಆಯ್ಕೆ ಸರಿಯಾಗಿದೆ. ಖಾಸಗಿ ವಲಯದಲ್ಲಿ OBC ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ 1. ಇನ್ನು 10,000 ವೇತನ 2 ವರ್ಷಗಳವರೆಗೆ ಪ್ರತಿ ತಿಂಗಳು ಪ್ರತಿ ಅಭ್ಯರ್ಥಿಗೆ ಪಾವತಿಸಲಾಗ್ತದೆ 2 ವರ್ಷಗಳ ಅವಧಿಗೆ. ಆದ್ದರಿಂದ ಆಯ್ಕೆ 4 ಸರಿಯಾಗಿದೆ. A ಮತ್ತು C ಮಾತ್ರ ಇದರಲ್ಲಿ ಸರಿಯಾದಂಥ ಆಯ್ಕೆಗಳು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಇದು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ಸಂಬಂಧಿಸಿದ ತಂತ್ರಜ್ಞಾನಗಳ ಹಬ್ ಆಗಿದ್ದು, ಈ ಯೋಜನೆಯನ್ನು ಫೌಂಡೇಶನ್ ಫಾರ್ ಸೈನ್ಸಸ್ ಇನ್ನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ನಿರ್ವಹಿಸುತ್ತದೆ. ಫೌಂಡೇಶನ್ ಫಾರ್ ಸೈನ್ಸ್ ಇನ್ನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಇದರ ಭಾಗವಾಗಿದೆ ಅಂತ ಪ್ರಶ್ನೆಯಾಗಿದೆ. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಇದರ ಭಾಗವಾಗಿದೆ. ಯಾವುದು? ಕ್ವಾಂಟಮ್ ರಿಸರ್ಚ್ ಪಾರ್ಕ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪರ್ವೀನ್ ಶೇಖ್ ಅವರಿಗೆ 2026ನೇ ಸಾಲಿನ ಗ್ರೀನ್ ಆಸ್ಕರ್ ಎಂದೇ ಖ್ಯಾತವಾಗಿರುವ ವಿಟ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನು ಈ ಕೆಳಕಂಡ ಯಾವ ಅಳಿವಿನಂಚಿನ ಜೀವಜಾತಿಗಳನ್ನು ಪುನರುಜ್ಜೀವನ ಮಾಡಿದ್ದಕ್ಕಾಗಿ ಅವರಿಗೆ ನೀಡಲಾಗಿದೆ ಅಂದರೆ ಇಂಡಿಯನ್ ಸ್ಕಿಮ್ಮರ್. ಯಾವುದು? ಇಂಡಿಯನ್ ಸ್ಕಿಮ್ಮರ್. ಯಾರು ಕೊಟ್ಟಿದ್ದಾರೆ? ಪರ್ವೀನ್ ಶೇಖ್ ಅವರಿಗೆ. ಯಾರಿಗೆ? ಪರ್ವೀನ್ ಶೇಖ್. ಇಂಪಾರ್ಟೆಂಟ್ ಪ್ರಚಲಿತ ಘಟನೆ ಆಗಿತ್ತಿದು. ಆಲ್ರೆಡಿ ಆಗಿದೆ, ಕ್ವಶನ್ ಬಂದಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಯಾವ ಹೇಳಿಕೆಗಳು ಫಿರೋಜ್ ಶಾ ತುಘಲಕನಿಗೆ ಸಂಬಂಧಿಸಿಲ್ಲ ಎಂಬುದನ್ನು ನಾವು ಗುರುತಿಸಬೇಕು. ಜಶಿಯ ತಲೆಗಂದಾಯವನ್ನು ಬ್ರಾಹ್ಮಣರ ಮೇಲೆ ಹೇರಿದನು. ಹೌದು, ಸರಿ. ಹೌದು, ಸರಿಯಾದ ಸ್ಟೇಟ್ಮೆಂಟ್. ಓಕೆ. ತನ್ನನ್ನು ತಾನು ಖಲೀಫಾ ಎಂದು ಕರೆದುಕೊಂಡನು. ತಪ್ಪಾದ ಹೇಳಿಕೆ, ತಪ್ಪಾಗಿದೆ. ದಾರ್ ಉಲ್ ಶಫಾ ಎಂಬ ಆಸ್ಪತ್ರೆಯನ್ನು ನಿರ್ಮಿಸಿದನು. ಹೌದು, ಸರಿ. ದಾರ್ ಉಲ್ ಶಫಾ ಎಂಬ ಆಸ್ಪತ್ರೆಯನ್ನು ಕಟ್ಟಿಸ್ತಾನೆ ಯಾರು? ಫಿರೋಜ್ ಶಾ ತುಘಲಕ್. ತನ್ನ ಹೊಸ ನಗರ ಫಿರೋಜಾಬಾದನ್ನು ಶೃಂಗರಿಸಲು ಮೀರತ್ ಮತ್ತು ತೋಪ್ರಾದಿಂದ ಅಶೋಕನ ಶಾಸನಗಳನ್ನು ತರಿಸಿದನು. ಹೌದು, ಸರಿ. ತನ್ನ ಹೊಸ ರಾಜಧಾನಿ ಫಿರೋಜಾಬಾದನ್ನು ಶೃಂಗರಿಸಲಿಕ್ಕೆ ಮೀರತ್ ಮತ್ತು ತೋಪ್ರಾದಿಂದ ಅಶೋಕನ ಶಾಸನಗಳನ್ನು ತರಿಸಿದನು ಅನ್ನೋದು ಕೂಡ ಸರಿಯಾದ ಸ್ಟೇಟ್ಮೆಂಟ್. ಸೊ ಆಯ್ಕೆ 4 ಇದಕ್ಕೆ ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವ ಸಮಿತಿಯು ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿ ಆಗಿರುವುದಿಲ್ಲ? ಸ್ನೇಹಿತರೆ, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಇದು ತಾಲೂಕ್ ಪಂಚಾಯತ್ನ ಸ್ಥಾಯಿ ಸಮಿತಿ ಆಗಿರುವುದಿಲ್ಲ. ತಾಲೂಕ್ ಪಂಚಾಯತ್ನ ಸ್ಥಾಯಿ ಸಮಿತಿ ಆಗಿರುವುದಿಲ್ಲ.
ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ. ಅದರಲ್ಲೇ ಸಾಮಾನ್ಯ ಸಮಿತಿ ಇದೆ, ಹಣಕಾಸು ಲೆಕ್ಕ ಪರಿಶೋಧನಾ ಯೋಜನಾ ಸಮಿತಿ ಇದೆ, ಸಾಮಾಜಿಕ ನ್ಯಾಯ ಸಮಿತಿ ಇದೆ. ತಾಲೂಕ್ ಪಂಚಾಯತ್ನ ಸ್ಥಾಯಿ ಸಮಿತಿಗಳಲ್ಲಿ ಯಾವುದು ಅಂದರೆ ಸಾಮಾನ್ಯ ಸ್ಥಾಯಿ ಸಮಿತಿ. ತಾಲೂಕ್ ಪಂಚಾಯತ್ನ ಸ್ಥಾಯಿ ಸಮಿತಿಗಳನ್ನ ನೋಡೋಣ. ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿಗಳು ಯಾವುವು ಅಂತ. ಒಂದು ಸಾಮಾನ್ಯ ಸ್ಥಾಯಿ ಸಮಿತಿ. ಹೌದು, ಸಾಮಾನ್ಯ ಸ್ಥಾಯಿ ಸಮಿತಿ. ಸಾಮಾನ್ಯ ಸ್ಥಾಯಿ ಸಮಿತಿ. ಹಣಕಾಸು ಲೆಕ್ಕ ಪರಿಶೋಧನಾ ಯೋಜನಾ ಸಮಿತಿ. ಇನ್ನು ಸಾಮಾಜಿಕ ನ್ಯಾಯ ಸಮಿತಿ. ಯಾವುದು? ಸಾಮಾಜಿಕ ನ್ಯಾಯ ಸಮಿತಿ. ಇವುಗಳು ಏನಂದರೆ ತಾಲೂಕ್ ಪಂಚಾಯತಿಯ ಸ್ಥಾಯಿ ಸಮಿತಿಗಳಾಗಿವೆ. ತಾಲೂಕ್ ಪಂಚಾಯತ್ನ ಸ್ಥಾಯಿ ಸಮಿತಿ. ಈ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಯಾವ ಜಡ್ಪಿ ಅಂಡರ್ ಬರ್ತದೆ? ಜಡ್ಪಿ ಜಿಲ್ಲಾ ಪಂಚಾಯತ್ನ ಮಟ್ಟದಲ್ಲಿ ಬರುವಂಥದ್ದು ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಗಳು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಗ್ರಾಮೀಣ ಪ್ರದೇಶಗಳ ಗ್ರಂಥಾಲಯಗಳ ಪರಿಣಾಮಕಾರಿ ನಿರ್ವಹಣೆಯನ್ನು ಖಾತ್ರಿಪಡಿಸಲು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಕೆಳಗಿನವರನ್ನು ಒಳಗೊಂಡ ಸಲಹಾ ಸಮಿತಿಯನ್ನು ರಚಿಸಲಾಗುತ್ತದೆ. ಗ್ರಂಥಾಲಯ ಮೇಲ್ವಿಚಾರಕರು ಹೌದು, ಹಿರಿಯ ನಾಗರಿಕರು ಹೌದು, ಸ್ಥಳೀಯ ಶಿಕ್ಷಣ ತಜ್ಞರು ಹೌದು, ರೈತ ಪ್ರತಿನಿಧಿ ಹೌದು, ಬ್ಯಾಂಕ್ನ ಪ್ರತಿನಿಧಿ ಇರಲ್ಲ ಇಲ್ಲಿ, ಸ್ಥಳೀಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹೌದು, ಸ್ಕಿಲ್ಡ್ ಟ್ರೈನಿಗಳ ಪ್ರತಿನಿಧಿ. ಇವರೆಲ್ಲರನ್ನ ಒಳಗೊಂಡಂತಹ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಲಹಾ ಸಮಿತಿ ಇರ್ತದೆ. ಯಾವಾಗ? ಲೈಬ್ರರಿ ಗ್ರಂಥಾಲಯಗಳ ಪರಿಣಾಮಕಾರಿ ನಿರ್ವಹಣೆಯನ್ನು ಗ್ರಂಥಾಲಯಗಳ ಪರಿಣಾಮಕಾರಿ ನಿರ್ವಹಣೆಯನ್ನು ಖಾತ್ರಿಪಡಿಸಲಿಕ್ಕೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರು, ಹಿರಿಯ ನಾಗರಿಕರು, ಸ್ಥಳೀಯ ಶಿಕ್ಷಣ ತಜ್ಞರು, ರೈತ ಪ್ರತಿನಿಧಿಗಳು, ಸ್ಥಳೀಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ಸ್ಕಿಲ್ಡ್ ಟ್ರೈನಿಗಳ ಪ್ರತಿನಿಧಿಗಳನ್ನು ಒಳಗೊಂಡ ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಬ್ಯಾಂಕಿನ ಪ್ರತಿನಿಧಿ ಇದರಲ್ಲಿ ಇರೋಂಗಿಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೆಳಗಿನ ಸಂಕೇತಗಳನ್ನು ಆಧರಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ. ಸಾರ್ವಜನಿಕ ಆಡಳಿತವು ನಾಗರಿಕ ಜೀವನ ನಡೆಸಲು ಅತ್ಯವಶ್ಯಕವಾಗಿದೆ. ಹೌದು, ಸಾರ್ವಜನಿಕ ಆಡಳಿತ ನಾಗರಿಕ ಜೀವನ ನಡೆಸಲಿಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಇನ್ನು ಖಾಸಗಿ ವಲಯಗಳು ನಿರ್ವಹಿಸುವ ಕಾರ್ಯಗಳು ಸಾರ್ವಜನಿಕ ವಲಯದಷ್ಟು ಮಹತ್ವ ಪಡೆದಿರುವುದಿಲ್ಲ. ಹೌದು, ಸರಿ. ಇನ್ನು ಸಾರ್ವಜನಿಕ ಆಡಳಿತವು ಹಲವಾರು ವಿಷಯಗಳಲ್ಲಿ ಏಕಸಾಮರ್ಥ್ಯ ಹೊಂದಿದೆ. ಸರಿ. ಸೈನ್ಯ, ಕಾನೂನು ಮತ್ತು ಸುವ್ಯವಸ್ಥೆಗಳನ್ನು ಖಾಸಗಿ ಉದ್ಯಮಿಗಳು ನಿರ್ವಹಿಸುತ್ತಾರೆ ಅನ್ನೋದು ತಪ್ಪು. ಓಕೆ, ಆದ್ದರಿಂದ 4 ತಪ್ಪಾಗಿದೆ, 1, 2, 3 ಸರಿಯಾಗಿವೆ. ಆದ್ದರಿಂದ ಆಯ್ಕೆ 4 ಸರಿ. ಓಕೆ ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನೂ ಹಲವು ಪ್ರಶ್ನೆಗಳನ್ನು ನಾನು ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.